ಗುರುಗಳೇ, ಈಗಲಾದ್ರೂ ನಾಗಮಣಿನ ನನ್ನ ಮನಸಾರ ಮುಟ್ಬೋದಾ? ಶತಶೃಂಗ ನಾಗಮಣಿ ಮಹಾಶಕ್ತಿಗಳನ್ನ ತನ್ನ ಒಡಲಲ್ಲಿ ಬಚ್ಚಿಟ್ಟುಕೊಂಡಿರುವ ಮಹಾಮಣಿ. ಇದನ್ನು ಅಕ್ರಮವಾಗಿ ಮುಟ್ಟಿದರೆ ನಿನ್ನ ಘೋರ ಸಾವಾಗುವುದೆಂದು ಪದೇ ಪದೇ ಎಚ್ಚರಿಸಿದರು. ಮತ್ತೆ ಅದನ್ನೇ ಕೇಳುತ್ತಿರುವೆಯಲ್ಲ. ಸರಿ ಗುರುಗಳೇ, ಇಷ್ಟು ಕಷ್ಟಪಟ್ಟು ದಕ್ಕಿಸ್ಕೊಂಡಿದ್ದ ನಾಗಮಣಿನ ನಮ್ದೂನ್ಸ್ಕೋಬೇಕಷ್ಟೇ. ಕಾಯಿ ಎಲ್ಲವೂ ಸುಮುಹೂರ್ತದಲ್ಲೇ ನಡೆಯಲಿದೆ. ಮೊದಲು ಅಭಯ್ ದೇಹದಿಂದ ಆದಿಶೇಷನ ಆತ್ಮವನ್ನು ತ್ರಿಶೂಲ್ ದೇಹಕ್ಕೆ ಸೇರಿಸಿ ಮಹಾಗುರುಗಳೇ. ತಾಳ್ಮೆ ಮಾಯಾ, ತಾಳ್ಮೆ. ಎಲ್ಲವೂ ನೀನಂದುಕೊಂಡಷ್ಟು ಸುಲಭವಲ್ಲ. ಇದು ಸಾಮಾನ್ಯ ಮಣಿಯಲ್ಲ, ನಾಗಮಣಿ, ಮೋಹಮಣಿ. ನಾಗಶಕ್ತಿಯನ್ನು ಒಲಿಸಿಕೊಳ್ಳಲು ಎಷ್ಟೋ ಸಂವತ್ಸರಗಳು ಮಂತ್ರ ತಂತ್ರ ಸಿದ್ಧಿ ವಿದ್ಯೆಗಳನ್ನು ಸಿದ್ಧಿಪಡಿಸಿಕೊಳ್ಳಲು ನನ್ನ ಸಕಲ ವಿದ್ಯೆಗಳನ್ನು ಧಾರೆ ಎರೆದಿದ್ದೇನೆ. ನಾಗಶಕ್ತಿ ಒಲಿಯಲು ಮತ್ತೆ ಅದರ ಆರಾಧನೆಯಾಗಬೇಕು, ನಾಗ ಪ್ರೀತಿಯಾಗಬೇಕು, ನಾಗ ಶಾಂತಿಯಾಗಬೇಕು. ಓಂ ಕಾಳಿಕಾಯೇ ನಮಃ, ಕರಾಳ ರೂಪಿಣ್ಯೇ ನಮಃ, ಮಹಾರೂಪಿಣ್ಯೇ ನಮಃ, ಘೋರ ರೂಪಿಣ್ಯೇ ನಮಃ. ಸರ್ಪರಾಜಾಯ ವಿದ್ಮಹೇ ನಾಗರಾಜಾಯ ಧೀಮಹಿ ತನ್ನೋ ವಾಸುಕಿ ಪ್ರಚೋದಯಾತ್. ಪ್ರಚಂಡ ಪ್ರಬಲ ಘೋರ ಶಕ್ತಿ ಬಂದಾಯಿತು. ಮಹಾಶಕ್ತಿ ಆದಿಶೇಷನ ಮಾನವ ರೂಪಿ ಅಭಯನ ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಅದನ್ನು ಕರೆದುಕೊಂಡು ಬರುವ ಶಕ್ತಿ ಆವಾಹನೆ ಆಯಿತು. ಮಹಾಶಕ್ತಿ ಹೋಗು, ಆದಿಶೇಷನ ಆತ್ಮವನ್ನು ಹೊತ್ತಿಕೊಂಡಿರುವ ದೇಹ ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಇಲ್ಲಿಗೆ ಕರೆದುಕೊಂಡು ಬಾ, ಹೋಗು. ಆಗ ಅಭಯ್ ಮಾತ್ರ ಇದ್ದ, ಈಗ ತ್ರಿಶೂಲ್ ಕೂಡ ಮಂಡಲಕ್ಕೆ ಬೇಕಾಗುತ್ತಾನೆ. ಹಾಗಾಗಿ 2 ಮಂತ್ರ ಮಂಡಲಗಳು ಬೇಕು ದಿಗ್ವಿಜಯ.
ಇವರ ಮಾತುಕತೆ ವರ್ತನೆ ಎಲ್ಲ ನೋಡ್ತಾ ಇದ್ರೆ ಇವ್ರದ್ದು ಬೇರೆ ಏನೋ ಉದ್ದೇಶ ಇದೆ ಅನ್ನಿಸ್ತಾ ಇದೆ. ನಾನದೇನು ಅಂತ ತಿಳ್ಕೊಬೇಕು. ತಿಳ್ಕೊಂಡು ಅದ್ರ ತಕ್ಕ ಹಾಗೆ ಉಪಾಯಗಳನ್ನ ಮಾಡ್ಬೇಕು. ಯಾವುದೇ ಕಾರಣಕ್ಕೂ ನಾಗಮಣಿ ಇವ್ರ ಕೈ ಸೇರಬಾರ್ದು. ಆದಿಶೇಷನ್ಗೆ ಯಾವುದೇ ತರ ತೊಂದರೆ ಆಗ್ಬಾರ್ದು. ಕೊನೆಗೆ ನಾನು ನನ್ನ ಆದಿಶೇಷ ಸೇರಿ ಜೂನನ್ನ ಶಿವಾನಿನ ಇಲ್ಲಿರೋರು ಎಲ್ರೂ ಸಂಹಾರ ಮಾಡ್ತೀವಿ. ಆಮೇಲೆ ನಾಗಮಣಿ ಜೊತೆಗೆ ನಾಗಲೋಕಕ್ಕೆ ಹೊರಟು ಹೋಗ್ತೀವಿ. ಗರುಡ ಬಂಧನ ರೇಖೆ. ಈ ಗರುಡ ಬಂಧನ ರೇಖೆಯನ್ನು ದಾಟಿ ಈ ಪೂಜಾ ಸ್ಥಳಕ್ಕೆ ಯಾವ ನಾಗಶಕ್ತಿಯೂ ಒಳಗೆ ಬರಲು ಸಾಧ್ಯವಿಲ್ಲ. ಈ ರೇಖೆನ ಸಹಸ್ರಾರು ನಾಗಗಳನ್ನು ಹತ್ಯೆ ಮಾಡಿದ ಮಹಾ ಗರುಡನ ಉಗುರುಗಳಿಂದ ತಯಾರು ಮಾಡಿದೆ. ನೀನ್ ದುಷ್ಟರು ಹಾಕಿರೋ ರೇಖೆ ಏನಾದ್ರು ದಾಟಿದ್ರೆ ಮತ್ತೆ ನೀನ್ ವಾಪಸ್ ಬರಕ್ ಆಗಲ್ಲ. ನನ್ ಮಾತ್ ಕೇಳು, ದಯವಿಟ್ಟು ಹೋಗ್ಬೇಡ. ಆದಿಶೇಷ, ಆದಿಶೇಷ, ನಿಂತ್ಕೋ ಆದಿಶೇಷ, ಆದಿಶೇಷ. ನಾನೀಗ ನೇರವಾಗಿ ಹೋದರೆ ಅವರ ಮಂತ್ರಶಕ್ತಿಯಿಂದ ನನ್ನನ್ನೇ ಬಂಧಿಸಿಬಿಡಬಹುದು, ಅಥವಾ ನನಗೆ ಯಾವುದೇ ರೀತಿ ತೊಂದರೆ ಕೂಡ ಆಗಬಹುದು. ನೋ, ಹಾಗಾಗಬಾರ್ದು. ಏನ್ ಮಾಡ್ಲಿ ಈಗ? ಎಸ್, ಒಂದಷ್ಟು ದೂರದಲ್ಲೇ ಇದ್ಕೊಂಡು ಅಲ್ಲಿ ಆಗ್ತಾ ಇರೋ ಆಗು ಹೋಗುಗಳನ್ನ ಗಮನಿಸಿ ಮುಂದೆ ಏನ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತೀನಿ. ಪೂಜಾ ಕೈಂಕರ್ಯಗಳೆಲ್ಲ ಮುಗಿದು ನಾಗಮಣಿಗೆ ಶಕ್ತಿ ಸೇರಿದ ತಕ್ಷಣ ಅಲ್ಲಿರೋರ್ನೆಲ್ಲ ಮುಗಿಸಿ ನಾಗಮಣಿಯನ್ನ ಪಡ್ಕೊಂಡು ನನ್ನ ಪಾಡಿಗೆ ನಾನು ಹೊರಟೋಗ್ತಾ ಇರ್ತೀನಿ. ಅದಕ್ಕೊಂದು ಕ್ಷೇಮ ಜಾಗ ಬೇಕು. ಆವಾಹಯಾಮಿ, ಆವಾಹಯಾಮಿ. ನೋಡು, ನಾಗಲೋಕದ ಅಧಿಪತಿ ಮಹಾಪ್ರಚಂಡ ಬಲಶಾಲಿ ಆದಿಶೇಷ ಬರುತ್ತಿದ್ದಾನೆ. ಆದಿಶೇಷ, ಹೋಗ್ಬೇಡ, ಹೋಗ್ಬೇಡ, ಈ ಕೆರೆ ದಾಟ್ಬೇಡ. ಯಾವುದೇ ಕಾರಣಕ್ಕೂ ಈ ಕೆರೆ ದಾಟ್ಬೇಡ ಆದಿಶೇಷ, ಹೋಗ್ಬೇಡ, ಈ ಕೆರೆ ದಾಟ್ಬೇಡ. ದಯವಿಟ್ಟು ಹೋಗ್ಬೇಡ ಆದಿಶೇಷ. ಶಕ್ತಿಗಳ ಪ್ರಯೋಗ ಶುರುವಾಗಿದೆ. ಇದು ಅಂತಿಮ ಹೋರಾಟ, ಸಾವು ಬದುಕಿನ ಹೋರಾಟ. ನಾಗ ಸೈನಿಕರು ರಣರಂಗಕ್ಕೆ ಧುಮುಕಲೇಬೇಕು. ನಾಗ ಸೈನಿಕರೇ, ಅಂತಿಮ ಹೋರಾಟಕ್ಕೆ ಅಣಿಯಾಗಿ ನಾಗಲೋಕಕ್ಕೆ ಕುತ್ತು ತರೋ
ಕ್ಷುದ್ರ ಶಕ್ತಿಗಳ ಪೂಜೆ ನಡೀತಿದೆ. ಆ ಪೂಜೆಯನ್ನು ಧ್ವಂಸಗೊಳಿಸಿ. ಇನ್ನು ಪೂರ್ವ ಮಾನವನ ದೇಹವಾದ ತ್ರಿಶೂಲನ್ನು ಎಚ್ಚರಿಸಬೇಕು. ಮುಂದಿನ ಭವಿಷ್ಯದ ಕಡೆಗೆ ನನ್ನ ಹೆಜ್ಜೆ. ಓಂ ಕಾಳಿಯೇ ನಮಃ. ಓಂ ರುಂಡಮಾಲಿನ್ಯೇ ನಮಃ. ಲೇಪನವಾಗುತ್ತಿದ್ದಂತೆ ಅವನು ನಿನ್ನ ಕೈಗೊಂಬೆ ಆಗುತ್ತಾನೆ. ಅವನನ್ನು ಕರೆದುಕೊಂಡು ಬಾ. ಅಲ್ಲ ಸ್ವಾಮಿಗಳೇ. ನೋಡು ಮಾಯಾ, ನೀನು ಅವನನ್ನು ಇಲ್ಲಿಗೆ ಕರೆದುಕೊಂಡು ಬರಬೇಕಾಗಿರುವುದು ಅನಿವಾರ್ಯ. ಕರೆದುಕೊಂಡು ಬಂದ ನಂತರ ಆತ್ಮ ಬದಲಾವಣೆ ಪೂಜೆಯಾಗಿ ತ್ರಿಶೂಲ್ ದೇಹಕ್ಕೆ ಆದಿಶೇಷನ ಆತ್ಮವನ್ನು ಸೇರಿಸುವ ಹಾಗೆ ಮಾಡಿದರೆ ಮಾತ್ರ ಅವನ ದೇಹದಲ್ಲಿ ಉಳಿದಿರುವ ನಾಗಶಕ್ತಿಯನ್ನು ನಾಗಮಣಿಗೆ ಸೇರುವ ಹಾಗೆ ಮಾಡಿ ನಾಗಮಣಿಯ ಪೂರ್ಣ ಶಕ್ತಿಯನ್ನು ಪಡೆಯಲು ಸಾಧ್ಯ. ಅಲ್ಲ, ಆತ್ಮ ಬದಲಾವಣೆಯನ್ನ ನಾವ್ ಇಲ್ಲಿಂದಲೇ ಮಾಡ್ಬೋದಲ್ವಾ? ಕ್ಷುಲ್ಲಕವಾಗಿ ಮಾತನಾಡಬೇಡ ಮಾಯಾ. ಮಂತ್ರಮಂಡಲದಲ್ಲಿ ನಾಗಮಣಿಯ ಉಪಸ್ಥಿತಿಯಲ್ಲಿ ನಾಗದೇವರ ಆಶೀರ್ವಾದದಿಂದ ಮಾತ್ರ ಈ ಪೂಜೆ ಮಾಡಲು ಸಾಧ್ಯ. ಹೋಗು ಮಾಯಾ, ತ್ರಿಶೂಲನ್ನು ಕರೆದುಕೊಂಡು ಬಾ. ಸರಿ ಸ್ವಾಮಿಗಳೇ. ಪೂಜೆ ಮೊದಲನೇ ಹಂತ ತಲುಪಾಯ್ತು. ಇನ್ನು ತ್ರಿಶೂಲ್ ದೇಹ ಬರೋದೊಂದು ಬಾಕಿ ಇದೆ. ಇವರೆಲ್ಲ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅದೆಷ್ಟೇ ತಡ ಆಗಲಿ, ಅದೆಷ್ಟೇ ಶ್ರಮ ಆಗಲಿ, ಅದೆಷ್ಟೇ ಕಷ್ಟ ಆಗಲಿ, ಎದುರಿಗದೆಂಥದೇ ತೊಂದರೆ ಬರಲಿ, ಪೂಜೆ ಮುಗಿದು ನಾಗಮಣಿಗೆ ನಾಗಶಕ್ತಿ ಸೇರಿದ ತಕ್ಷಣ ಇವರೆಲ್ಲರನ್ನು ಮುಗಿಸಿ ನಾಗಮಣಿಯನ್ನು ಪಡ್ಕೊಳ್ಳೋದಷ್ಟೇ ನನ್ನ ಗುರಿ. ಬೇಡ ಮಾಯಂಗನೆ, ಹತ್ತುಷ್ಟು ಜೊತೆ ಸೇರ್ಕೊಂಡು ನೀನು ನಾಗಲೋಕಕ್ಕೆ ದ್ರೋಹ ಬಗಿತಾ ಇದ್ಯಾ. ಇದು ಅನ್ಯಾಯ, ಇದು ಮೋಸ. ಪ್ರೀತಿಗೋಸ್ಕರ ಏನೇ ಮಾಡಿದ್ರು ಮೋಸ ಅಲ್ಲ, ಅನ್ಯಾಯ ಅಲ್ಲ ಶಿವಾನಿ. ಅಷ್ಟಕ್ಕೂ ನಾನು ಇದೆಲ್ಲ ಮಾಡ್ತಾ ಇರೋದು ನನ್ನವನ್ಗೋಸ್ಕರ, ನನ್ನ ಆದಿಶೇಷನ್ಗೋಸ್ಕರ, ನನ್ನ ನಾಗರಾಜನ್ಗೋಸ್ಕರ. ಅವನನ್ನ ಪ್ರೀತಿಸಿದವಳು ನಾನು ಅವನಿಗೋಸ್ಕರನೇ ಬದುಕಿದ್ದು, ಅವನಿಗೋಸ್ಕರನೇ ಸತ್ತಿದ್ದು, ಸತ್ತು ಮತ್ತೆ ಹುಟ್ಟಿ ಬಂದಿದ್ದು ಅವನಿಗೋಸ್ಕರನೇ. ಅವನನ್ನ ಪಡ್ಕೊಳ್ಳೋ ಅವಕಾಶ ನನ್ನ ಎದುರು ನಿಂತಿದೆ ಅಂದ್ರೆ ಅದನ್ನ ಬಿಟ್ಟು ನಾನು ಕೈ ಚೆಲ್ ಕೂತ್ರೆ ಅದು ನನ್ನ ಮುಟ್ಟಾಳ್ತನ ಆಗುತ್ತೆ. ನೋಡು ಮಾಯಾ, ನಿನ್ಗೆ ಗೊತ್ತೋ ಗೊತ್ತಿಲ್ದೇನೋ ನಾಗಲೋಕಕ್ಕೆ ದ್ರೋಹ ಬಗಿತಾ ಇದೆಯಾ. ಅದರಿಂದ ನಾಗಲೋಕ ಅಕ್ಷುದ್ರ ಮನ್ಸ್ಗಳ ಪಾಲಾಗ್ತದೆ. ಇದೆಲ್ಲದ್ರಿಂದ ಲೋಕ ಕಂಟಕ ಆಗುತ್ತೆ ಮಾಯಾ, ಅರ್ಥ ಮಾಡ್ಕೋ. ನನ್ನ ಆದಿಶೇಷ ನನಗ್ ಸಿಗ್ತಾನೆ ಅಂದ್ರೆ ಮಿಕ್ಕಿದ್ ಯಾವ ತೊಂದರೆಗಳು ನನ್ಗೆ ತೊಂದ್ರೆ ಅನ್ಸಲ್ಲ ಶಿವಾನಿ. ನಾಗ ಸೈನಿಕರೇ, ಹೋಗಿ ಹೋಗಿ ಮುಂದೆ ನಡೆಯೋ ಅಂತಿಮ ಯುದ್ಧದಲ್ಲಿ ಗೆದ್ದರೆ ವೀರ ಸ್ವಾಗತ, ಸತ್ತರೆ ವೀರ ಸಂಸ್ಕಾರ. ಗೆಲುವು ಇಲ್ಲವಾದಲ್ಲಿ ಇವೆರಡೇ ನಿಮ್ಮ ಮುಂದೆ ಇರುವಂತಹ ಆಯ್ಕೆ.
ಕ್ಷುದ್ರ ಶಕ್ತಿಯ ಪಡೆಯೇ ನಿಮ್ಮ ಎದುರಿಗೆ ನಿಂತಿದೆ. ನಾಗಶಯನ ಮಾಧವನ ನಾಗಾಭರಣ ಮಹಾದೇವನ ಆಶೀರ್ವಾದ ನಿಮ್ಮೊಂದಿಗಿದೆ. ಹೋಗಿ ಹೋಗಿ ಬನ್ನಿ. ವಿಜಯೀ ಭವ, ದಿಗ್ವಿಜಯೀ ಭವ. ಜೈ ಭೋಲೆನಾಥ. ಹೋಗ್ಬೇಡ. ನಿಂದಮ್ಮಯ್ಯ ಅಂತೀನಿ. ನೀನಾದ್ರೂ ನನ್ನ ಮಾತು ಕೇಳು. 10 ಜೊತೆ ಸೇರ್ಕೊಂಡು ನಾಗಲೋಕಕ್ಕೆ ಮೋಸ ಮಾಡ್ಬೇಡ ಮಾಯಾ. ಮಾಯಾ, ನನ್ ಮಾತು ಕೇಳು ಮಾಯಾ. ಮಾಯಾ, ನಿಂತ್ಕೋ. ಏ ನಾಗಿನಿ, ನೀನು ಹೇಳೋ ಯಾವ ಮಾತು ನಾಗಿನಿಗೆ ಕೇಳೋದಿಲ್ಲ. ನಾವು ಮಾತಾಡಿದ ವಿಚಾರ ನೀನು ಇವಳಿಗೆ ಹೇಳ ಬಯಸಿದರೂ ಅದು ಅವಳಿಗೆ ಕೇಳಿಸೋದಿಲ್ಲ. ಈ ಮಾಯಾ ಕೂಡ ನನ್ನ ವಶೀಕರಣದಲ್ಲಿ ಇದ್ದಾಳೆ. ಬಾ, ಪೀಠವನ್ನು ಹಾಕಿ. ಕಾಳಿಕಾಯೇ ನಮಃ. ನಾಗದೇವತೆಗಳೇ, ಇಷ್ಟು ವರ್ಷಗಳ ಕಾಲ ಸಾತ್ವಿಕ ಪದ್ಧತಿಯ ಮೂಲಕ ನಾಗಶಕ್ತಿಯನ್ನು ತಡೆ ಹಿಡಿದು ಅನ್ಯಾಯ ಮಾಡಿದ್ದಾಯ್ತು. ದೇವರೇ ಆಗಬೇಕಿದ್ದ ನಾಗಗಳನ್ನು 2ನೇ ಸ್ಥಾನಕ್ಕೆ ಇಳಿಸಿದ್ದು ಆಯಿತು. ಇನ್ನು ಈ ಪೂಜೆಯ ನಂತರ ನಾಗಶಕ್ತಿಯೇ ದೇವಶಕ್ತಿಯನ್ನು ಮೀರಿದ್ದು, ಕ್ಷುದ್ರ ಶಕ್ತಿಯೇ ಲೋಕೈಕ ಶಕ್ತಿ. ಜೈ ಕಾಳಿಕಾಂಬ. ಏಕೆ ಈ ಮೌನ ದೇವ? ಕಲಿಗಾಲದ ಕಳಂಕಕ್ಕೆ ಸುರಲೋಕವು ಕಳಂಕವಾಯಿತು. ಸುರಲೋಕವು ಕತ್ತಲಾಯಿತೆಂದು ಇಡೀ ಲೋಕವನ್ನೇ ಬಲಿ ಕೊಡಬೇಡ ದೇವ, ಬಲಿ ಕೊಡಬೇಡ. ಸಾತ್ವಿಕ ಶಕ್ತಿಗಳು ಸಾವಿರಾರಿವೆ, ಕ್ಷುದ್ರ ಶಕ್ತಿಗಳು ಕೆಲವೇ ಹನಿ ಕಾರ್ಕೋಟಕ್ಕೆ ಇಡೀ ಲೋಕವೇ ನಾಶವಾಗಬಾರದೆಂದು ನಂಜುಂಡೇಶ್ವರ. ಕೆಲವು ಕ್ಷುದ್ರ ಶಕ್ತಿಗಳ ಕಾಟಕ್ಕೆ ಲೋಕವನ್ನೇ ಬಲಿ ಕೊಡಬೇಡ ದೇವಾ. ನಾಗ ಸೈನಿಕರಿಗೆ ಛಲ ಕೊಡಕು, ನಾಗ ಸೈನಿಕರಿಗೆ ಫಲ ಕೊಡೋ. ಆ ನಾಗ ಸೈನಿಕರಿಗೆ ಗರುಡ ರೇಖೆಯನ್ನು ದಾಟುವಂತಹ ಶಕ್ತಿ ಕೊಡು. ಕಾಪಾಡು ದೇವಾ, ಕಾಪಾಡು. ಆತ್ಮ ಬದಲಾವಣೆ ಪೂಜೆ ಆಗ್ಲಿ, ಅದೊಂದಾದ್ರೆ ಸಾಕು. ನಾನು ನನ್ನ ಆದಿಶೇಷ ಸೇರಿ ಇಲ್ಲಿರೋನೆಲ್ಲ ಧ್ವಂಸ ಮಾಡಿ ನಾಗಮಣಿ ತಗೊಂಡು ನಾಗಲೋಕಕ್ಕೆ ಹೊರಡ್ತೀವಿ. ಹೋಗೋ ಹಂತದಲ್ಲಿ ಈ ಶಿವಾನಿನೂ ಮುಗಿಸ್ಬಿಡ್ತೀವಿ. ದೇವ, ಪುರುಷೋತ್ತಮ, ಪರಮಾತ್ಮ, ಸಕಲೋತ್ತಮ, ಜವಾಬ್ದಾರಿ ಕೊಟ್ಟು ನನ್ನ ಕೈ ಕಟ್ಟಿ ನಿಲ್ಸಿದ್ಯಲ್ಲ ತಂದೆ.
ಶಿವಾಯ. ಓಂ ನಮಃ ಶಿವಾಯ. ನೋಡಿ, ಇದು ನಮ್ಮ ಅಂತಿಮ ಹೋರಾಟ. ಇಲ್ಲಿ ಪ್ರಾಣಾಹುತಿ ಆದರೆ ಸ್ವರ್ಗ, ಇಲ್ಲ ಅಂದ್ರೆ ನರಕ. ಇಲ್ಲ ತ್ರಯಂಬಕ, ನಾನ್ ಬದುಕಿರೋವರೆಗೂ ನನ್ನ ಆದಿಶೇಷನ್ಗೆ ನಾನು ಏನಾಗೋದಕ್ಕೂ ಬಿಡೋದಿಲ್ಲ. ಇಲ್ಲ ಇಲ್ಲ ತ್ರಯಂಬಕ, ಶತಶೃಂಗ ಆಹುತಿ. ನಾನು ಆದಿಶೇಷನ್ಗೋಸ್ಕರನೇ ಬದುಕಿರೋಳು, ಆದಿಶೇಷನ್ಗೋಸ್ಕರ ಬಂದಿರೋಳು. ನನ್ನ ಮುಂದೆನೆ ನನ್ನ ಆದಿಶೇಷನ ಆಹುತಿ ಕೊಡ್ತೀಯೋ? ಅದು ಹೇಗ್ ಬಲಿ ಕೊಡ್ತೀರಾ ನಾನು ನೋಡ್ತೀನಿ. ನಾಗಮಣಿಗೆ ಶಕ್ತಿ ಸೇರಾಗಿದೆ. ಯಾವ ನಾಗದಾದರೂ ರಕ್ತ ನಾಗಮಣಿ ಮೇಲೆ ಬಿದ್ದರೆ ಅದರ ಸಾತ್ವಿಕ ಶಕ್ತಿ ಅಳಿತು ಶುದ್ಧ ಶಕ್ತಿಯಾಗಿ ಬದಲಾಗುತ್ತೆ. ಅದಕ್ಕೆ ಆದಿಶೇಷನ ರಕ್ತ ಬೇಕಂತೇನಿಲ್ಲ, ನಿನ್ನ ರಕ್ತವಾದರೂ ಆಗುತ್ತೆ. ನನ್ನ ಗುರಿಗೋಸ್ಕರ, ನನ್ನ ಭವಿಷ್ಯಕ್ಕೋಸ್ಕರ, ನನ್ನ ಕನಸಿಗೋಸ್ಕರ ಅದಕ್ಕೆ ಹೆಣ್ಣುಗಳು ಉಳಿದರು. ನಾನು ಹೋರಾಟದಲ್ಲಿ ಗೆಲ್ಲುತ್ತೇನೆ. ಕಾಳಿ ಮಣಿರನ್ನು ಗೆಲ್ಲಿಸುತ್ತಾಳೆ. ನಿನ್ನಲ್ಲಿ ಅಷ್ಟು ಶಕ್ತಿ ಇದ್ದರೆ ತಡಿ, ನೋಡೋಣ.
ನಿಮ್ಮ ಸಾವು ನನ್ನಿಂದಲೇ. ಹೇ ತ್ರಯಂಬಕ, ನನ್ನ ಜೊತೆ ಈಗ ಆದಿಶೇಷ ಇದ್ದಾನೆ.